ವೀಕ್ಷಕರ ನಮಸ್ಕಾರ. ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಇದೇ ತರಹದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ರಾಜಕಾರಣದ ಅತ್ಯಂತ ಹಿರಿಯ ಮತ್ತು ಗೌರವಾನ್ವಿತ ಕುಟುಂಬದಲ್ಲಿ ಮೌನ ಆವರಿಸಿದೆ. ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬದುಕಿನ ಬಹುದೊಡ್ಡ ಶಕ್ತಿಯಾಗಿದ್ದ ಗೌಡತಿ ಚೆನ್ನಮ್ಮ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಸದಾ ಸಕ್ರಿಯರಾಗಿರ್ತಾ ಇದ್ದ ದೊಡ್ಡಗೌಡರು ಪತ್ನಿಯ ಅಗಲಿಕೆಯಿಂದ ಮೌನಕ್ಕೆ ಜಾರಿದ್ದಾರೆ. ರಾಜಕೀಯದ ಜಂಜಾಟದ ನಡುವೆ 6 ಮಕ್ಕಳ ಜವಾಬ್ದಾರಿಯನ್ನ ಹೊತ್ತು ಇಡೀ ಕುಟುಂಬವನ್ನ ಮುನ್ನಡೆಸಿದ ಚೆನ್ನಮ್ಮ ಅವರ ಬದುಕು ಹೇಗಿತ್ತು, ಅವರು ಓದಿದ್ದೆಷ್ಟು, ಅವರು ಎದುರಿಸಿದ ಕಠಿಣ ಸವಾಲುಗಳೇನು, ಈ ಎಲ್ಲ ಮಾಹಿತಿಯನ್ನ ನಾವಿಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಎಚ್.ಡಿ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಗೆ ಹತ್ತಿರವೇ ಇರುವ ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯವರು ಈ ಚೆನ್ನಮ್ಮನವರು. ತಂದೆ ದೇವೇಗೌಡರು ಮತ್ತು ತಾಯಿ ಕಾಳಮ್ಮ ಅವರ ಅಪ್ಪಟ ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು ಸ್ವತಂತ್ರ ಪೂರ್ವದಲ್ಲೇ SSLC ವರೆಗೂ ಶಿಕ್ಷಣವನ್ನ ಪಡೆದಿದ್ರು. ಕುಟುಂಬದ ಹಿರಿಯ ಮಗಳಾಗಿದ್ದ ಚೆನ್ನಮ್ಮ ಅವರಿಗೆ 4 ತಮ್ಮಂದಿರು ಹಾಗೂ 3 ತಂಗಿಯರಿದ್ರು. ಹಿರಿಯ ಮಗಳಾಗಿ ಒಡ ಹುಟ್ಟಿದವರನ್ನ ಸಾಕ್ಷಾತ್ ತಾಯಿಯಂತೆ ಸಾಕಿ ಸಲುಹಿದವರು ಇದೇ ಚೆನ್ನಮ್ಮ ಅವರು. ಇನ್ನು 1954ರ ಮೇ 25ರಂದು ದೇವೇಗೌಡರ ಜೊತೆ ಇವರ ವಿವಾಹವಾಗುತ್ತೆ. ಮದುವೆ ಬಳಿಕ ಹಾಸನದಲ್ಲಿದ್ದ ಇವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದೇವೇಗೌಡರು ಬೆಂಗಳೂರಿನತ್ತ ಹೊರಟಾಗ ಪತಿಯ ಹೆಜ್ಜೆಗೆ ಹೆಜ್ಜೆ ಇಟ್ಟು ಜೊತೆಯಾಗಿ ಸಾಗಿದ್ರು. SSLC ವರೆಗೂ ಓದಿದ್ರು ಕೂಡ ಕೌಟುಂಬಿಕ ಜೀವನವನ್ನ ಅವರು ನಿಭಾಯಿಸಿದ್ದು ಮಾತ್ರ ಒಬ್ಬ ಡಾಕ್ಟರೇಟ್ ಪದವೀಧರರಂತೆ. ದೇವೇಗೌಡರಿಗೆ ಅವರು ಎಂದಿಗೂ ಮರು ಮಾತನಾಡಿರಲಿಲ್ಲವಂತೆ. ದೇವೇಗೌಡರು ಇಷ್ಟು ದೀರ್ಘಾಯುಷ್ಯಾಗಿ ಇಳಿ ವಯಸ್ಸಿನಲ್ಲೂ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳಲು ಕಾರಣವೇ ಈ ಚೆನ್ನಮ್ಮನವರು. ತಾವು ಮದುವೆಯಾದ ದಿನದಿಂದಲೂ ಪತಿಯ ಆರೋಗ್ಯದ ಬಗ್ಗೆ ಅವರು ಅತೀವ ಕಾಳಜಿಯನ್ನು ವಹಿಸ್ತಾ ಇದ್ರು. ಸರಿಯಾದ ಸಮಯಕ್ಕೆ ಊಟ, ತಿಂಡಿ ಜೊತೆಗೆ ಮಾತ್ರೆ, ಹೀಗೆ ಎಲ್ಲದರ ಮೇಲೂ ನಿಗಾ ಇಡ್ತಾ ಇದ್ರು. ದೇವೇಗೌಡರಿಗೆ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಅಂದ್ರೆ ಪಂಚಪ್ರಾಣ. ಚೆನ್ನಮ್ಮ ಅವರು ಪತಿಯ ಇಷ್ಟದಂತೆಯೇ ಅಡುಗೆಯನ್ನ ಮಾಡ್ತಾ ಇದ್ರು. ಅಷ್ಟೇ ಯಾಕೆ, ಆಪ್ತರು ಯಾರಾದರೂ ಗೌಡರನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿದಾಗಲೂ ಇವರೇ ಮುದ್ದೆ ಮತ್ತು ಸೊಪ್ಪಿನ ಸಾರನ್ನ ಮಾಡಿ ಉಣಬಡಿಸ್ತಾ ಇದ್ರು. ಈ ದಂಪತಿಗೆ 2 ಹೆಣ್ಣು ಹಾಗೂ 4 ಗಂಡು ಮಕ್ಕಳು ಸೇರಿದಂತೆ ಒಟ್ಟು 6 ಜನ ಮಕ್ಕಳು. ಹಿರಿಯ ಮಗ ನಿವೃತ್ತ IAS ಅಧಿಕಾರಿ ಬಾಲಕೃಷ್ಣ ಗೌಡ, 2ನೇ ಮಗ ಶಾಸಕ ಎಚ್.ಡಿ. ರೇವಣ್ಣ, 3ನೇ ಮಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, 4ನೇ ಮಗ ವೈದ್ಯರಾಗಿರುವ ಎಚ್.ಡಿ. ರಮೇಶ್ ಹಾಗೂ ಪುತ್ರಿಯರಾದ ಅನಸೂಯ ಮತ್ತು ಶೈಲಜಾ. ಈ ಎಲ್ಲರನ್ನ ಅತ್ಯಂತ ಶಿಸ್ತಿನಿಂದ ಬೆಳೆಸಿದ ಕೀರ್ತಿ ಚೆನ್ನಮ್ಮ ಅವರಿಗೆ ಸಲ್ಲದೆ. ಚೆನ್ನಮ್ಮ ಅವರ ಬದುಕು ಅಷ್ಟೊಂದು ಸುಲಭವಾಗಿರಲಿಲ್ಲ. ಅವರು ತಮ್ಮ ಜೀವನದಲ್ಲಿ 2 ಬಾರಿ ಸಾವಿನ ದವಡೆಯಿಂದ ಗೆದ್ದು ಬಂದಿದ್ದಾರೆ. ಹೌದು, ಅದು 2001ರ ಫೆಬ್ರವರಿ 21 ಕುಟುಂಬದ ಮನೆ ದೇವರಾದ ಹರದನಹಳ್ಳಿಯ ದೇವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶಿವರಾತ್ರಿಯ ಪೂಜೆಗಾಗಿ ಚೆನ್ನಮ್ಮ ಅವರು ಪುತ್ರ ರೇವಣ್ಣ ಹಾಗೂ ಸೊಸೆ ಭವಾನಿ ರೇವಣ್ಣ ಅವರೊಂದಿಗೆ ಹೋಗಿದ್ರು. ಆಸ್ತಿ ವಿವಾದ ಹಾಗೂ ಕುಟುಂಬದ ವೈಷಮ್ಯದ ಹಿನ್ನೆಲೆಯಲ್ಲಿ ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್ ಎಂಬಾತ ಪೂಜೆಯ ನೆಪದಲ್ಲಿ ಬಂದು ಚೆನ್ನಮ್ಮ ಅವರ ಮೇಲೆ ಭೀಕರ ಆಸಿಡ್ ದಾಳಿ ನಡೆಸಿದ್ರು. ಈ ಘಟನೆಯಲ್ಲಿ ಚೆನ್ನಮ್ಮ ಅವರ ಮುಖ ಮತ್ತು ತಲೆಗೆ ಗಂಭೀರ ಗಾಯಗಳಾಗಿದ್ವು. ಇಡೀ ರಾಜಕೀಯ ವಲಯವನ್ನೇ ನಡುಗಿಸಿದ ಈ ಘಟನೆಯಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಇಡೀ ಜಗತ್ತನ್ನೇ ಕಾಡಿದ ಕೊರೋನಾ ಮಹಾಮಾರಿಯನ್ನು ಗೆದ್ದು ಬಂದಿದ್ರು. 2024-25ರ ಅವಧಿಯಲ್ಲಿ ಎದೆ ಸಂಬಂಧಿತ ಮತ್ತು ಉಸಿರಾಟದ ತೊಂದರೆಯಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ರು. ಹೀಗೆ ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ, ಪ್ರಾಣಾಪಾಯದ ಸನ್ನಿವೇಶ ಎದುರಾದರೂ ಧೈರ್ಯವಾಗಿ ಎದುರಿಸಿ ಗೆದ್ದು ಬಂದಿದ್ದ ಧೀಮಂತ ಮಹಿಳೆ ಚೆನ್ನಮ್ಮ ಅವರು ತೀವ್ರ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ. ಪತ್ನಿಯ ಅಗಲಿಕೆಯಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಅವರ ಇಡೀ ಕುಟುಂಬ ಕಣ್ಣೀರಲ್ಲಿ ಮುಳುಗಿದೆ. ಮೃತರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನ ನೀಡಲಿ, ಅವರ ಕುಟುಂಬಕ್ಕೆ ಈ ದುಃಖ ಭರಿಸುವ ಶಕ್ತಿಯನ್ನ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಮಾಹಿತಿ ಪೂರ್ಣ ಅನಿಸಿದರೆ ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.